ಸತತವಾಗಿ 5 ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ. ಬಿಗ್ ಬಾಸ್ ಎಂಟ್ರಿ ಇಲ್ಲ. ಈಗ ಕಾಲ್ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಎಗೆ ಪತ್ರ ಬರೆದಿದೆ ಬಿಸಿಸಿಐ. ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ, ಇದರಲ್ಲಿ ಯಾರು ವೈಫಲ್ಯ, ಕೆಎಸ್ಸಿಎ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ. ಇಲ್ಲಿ ಏನಾದ್ರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ, ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್, ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ. ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿಎ ಅವರಿಗೆ. ಆಮೇಲೆ ಕೆಎಸ್ಸಿಎ ಅವರು ಏನ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ, ಸರ್ಕಾರದವರು ಆಹ್ವಾನ ಮಾಡಿದ್ದು, ಸರ್ಕಾರದವರೇ ಪ್ಲೇಯರ್ಸ್ ನ ಕರೆಸಿದ್ದು, ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ. ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಏನ್ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು. ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಸತತವಾಗಿ 5 ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ. ಬಿಗ್ ಬಾಸ್ ಎಂಟ್ರಿ ಇಲ್ಲ. ಈಗ ಕಾಲ್ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಎಗೆ ಪತ್ರ ಬರೆದಿದೆ ಬಿಸಿಸಿಐ. ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ, ಇದರಲ್ಲಿ ಯಾರು ವೈಫಲ್ಯ, ಕೆಎಸ್ಸಿಎ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ. ಇಲ್ಲಿ ಏನಾದ್ರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ, ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್, ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ. ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿಎ ಅವರಿಗೆ. ಆಮೇಲೆ ಕೆಎಸ್ಸಿಎ ಅವರು ಏನ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ, ಸರ್ಕಾರದವರು ಆಹ್ವಾನ ಮಾಡಿದ್ದು, ಸರ್ಕಾರದವರೇ ಪ್ಲೇಯರ್ಸ್ ನ ಕರೆಸಿದ್ದು, ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ. ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಏನ್ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು. ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಸತತವಾಗಿ 5 ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ. ಬಿಗ್ ಬಾಸ್ ಎಂಟ್ರಿ ಇಲ್ಲ. ಈಗ ಕಾಲ್ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಎಗೆ ಪತ್ರ ಬರೆದಿದೆ ಬಿಸಿಸಿಐ. ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ, ಇದರಲ್ಲಿ ಯಾರು ವೈಫಲ್ಯ, ಕೆಎಸ್ಸಿಎ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ. ಇಲ್ಲಿ ಏನಾದ್ರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ, ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್, ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ. ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿಎ ಅವರಿಗೆ. ಆಮೇಲೆ ಕೆಎಸ್ಸಿಎ ಅವರು ಏನ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ, ಸರ್ಕಾರದವರು ಆಹ್ವಾನ ಮಾಡಿದ್ದು, ಸರ್ಕಾರದವರೇ ಪ್ಲೇಯರ್ಸ್ ನ ಕರೆಸಿದ್ದು, ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ. ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಏನ್ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು. ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಸತತವಾಗಿ 5 ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ. ಬಿಗ್ ಬಾಸ್ ಎಂಟ್ರಿ ಇಲ್ಲ. ಈಗ ಕಾಲ್ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಎಗೆ ಪತ್ರ ಬರೆದಿದೆ ಬಿಸಿಸಿಐ. ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ, ಇದರಲ್ಲಿ ಯಾರು ವೈಫಲ್ಯ,
ಕೆಎಸ್ಸಿಎ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ. ಇಲ್ಲಿ ಏನಾದ್ರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್, ಐಸಿಸಿಗಿಂತ ಸ್ಟ್ರಾಂಗ್. ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ. ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿಎ ಅವರಿಗೆ. ಆಮೇಲೆ ಕೆಎಸ್ಸಿಎ ಅವರು ಏನ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ, ಸರ್ಕಾರದವರು ಆಹ್ವಾನ ಮಾಡಿದ್ದು, ಸರ್ಕಾರದವರೇ ಪ್ಲೇಯರ್ಸ್ ನ ಕರೆಸಿದ್ದು, ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ. ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಏನ್ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು. ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ವಾಸ್ತವವಾಗಿ 5 ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ. ಬಿಗ್ ಬಾಸ್ ಎಂಟ್ರಿಯಲ್ಲಿ ಈಗ ಕಾಲ್ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಎಗೆ ಪತ್ರ ಬರೆದಿದೆ ಬಿಸಿಸಿಐ. ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ, ಇದರಲ್ಲಿ ಯಾರು ವೈಫಲ್ಯ, ಕೆಎಸ್ಸಿಎ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ. ಇಲ್ಲಿ ಏನಾದ್ರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್, ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ. ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿಎ ಅವರಿಗೆ. ಆಮೇಲೆ ಕೆಎಸ್ಸಿಎ ಅವರು ಏನ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ, ಸರ್ಕಾರದವರು ಆಹ್ವಾನ ಮಾಡಿದ್ದು, ಸರ್ಕಾರದವರೇ ಪ್ಲೇಯರ್ಸ್ ನ ಕರೆಸಿದ್ದು, ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ. ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಏನ್ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು. ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ವಾಸ್ತವವಾಗಿ 5 ದಿನದ ಬಳಿಕ ಬಿಸಿಸಿಐ ಈಗ ಎಂಟ್ರಿ ಆಗಿದೆ. ಬಿಗ್ ಬಾಸ್ ಎಂಟ್ರಿಯಲ್ಲಿ ಈಗ ಕಾಲ್ತುಳಿತದ ಸಂಪೂರ್ಣ ಮಾಹಿತಿ ನೀಡಿ ಅಂತ ಕೆಎಸ್ಸಿಎಗೆ ಪತ್ರ ಬರೆದಿದೆ ಬಿಸಿಸಿಐ. ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ, ಇದರಲ್ಲಿ ಯಾರು ವೈಫಲ್ಯ, ಕೆಎಸ್ಸಿಎ ವೈಫಲ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಸಿಸಿಐ ಪ್ರಶ್ನೆಗೆ ವರದಿಯನ್ನು ನೀಡುತ್ತೆ ಕೆಎಸ್ಸಿಎ. ಇಲ್ಲಿ ಏನಾದ್ರೂ ಕೆಎಸ್ಸಿಎ ಸಮಸ್ಯೆ ಇತ್ತು ಅಂತಂದ್ರೆ ಬಿಸಿಸಿಐ ಕೊಡುವಂತಹ ಒಂದು ಟಕ್ಕರ್ ಇದೆಯಲ್ಲ ಅದು ಮುಟ್ಟೋಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಸಿಸಿಐ ಅನ್ನೋದು ಅಷ್ಟು ಸ್ಟ್ರಾಂಗ್, ಐಸಿಸಿಗಿಂತ ಸ್ಟ್ರಾಂಗ್ ಅದು ಬಿಸಿಸಿಐ. ಹಾಗಾಗಿ ಬಿಸಿಸಿಐ ಈಗ ಎಂಟ್ರಿ ಆಗಿರೋದು ಒಂದು ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಎಸ್ಸಿಎ ಅವರಿಗೆ. ಆಮೇಲೆ ಕೆಎಸ್ಸಿಎ ಅವರು ಏನ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಸರ್ಕಾರದ ಆಯೋಜನೆ, ಸರ್ಕಾರದವರು ಆಹ್ವಾನ ಮಾಡಿದ್ದು, ಸರ್ಕಾರದವರೇ ಪ್ಲೇಯರ್ಸ್ ನ ಕರೆಸಿದ್ದು, ನಾವು ಬಿಸಿಸಿಐ ರೂಲ್ಸ್ ಪ್ರಕಾರ ನಡೆದುಕೊಂಡಿದ್ದೇವೆ. ಆಮೇಲೆ ಚಿನ್ನಸ್ವಾಮಿ ಬಳಿ ಅಥವಾ ವಿಧಾನಸೌಧದ ಬಳಿ ಏನ್ ಅಷ್ಟೊಂದು ಜನ ಸೇರಿದ್ರು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕಿತ್ತು. ಇದೆಲ್ಲವೂ ಕೂಡ ಸರ್ಕಾರದ ಕೆಲಸ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು.